ರಹಸ್ಯ ತಿಳಿಯುವುದು ಎಂದು. ಆ ರಹಸ್ಯವೇನು ದೇವ? ನಿನ್ನ ಜ್ವಲಂತ ಪ್ರಭೆಯಿಂದ ಈ ಸೃಷ್ಟಿಯ ಮೊದಲಿನಿಂದಲೂ ಜಗತ್ತನ್ನು ಬೆಳಗುತ್ತಿರುವ ನೀನು ಅದೇನೆಂದು ಖಂಡಿತವಾಗಿಯೂ ತಿಳಿದಿರಲೇಬೇಕು. ಅದನ್ನು ನನಗೆ ತಿಳಿಸಿ ಈ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧಾರ ಮಾಡು ದೇವ, ಉದ್ಧಾರ ಮಾಡು. ಭವರೋಗ ವೈದ್ಯ ನಮೋ ಬಹು ಜನ್ಮದಾತನೆ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಭವರೋಗ ವೈದ್ಯ ನಮೋ ಬಹು ಜನ್ಮದಾತನೆ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಸಲ್ಲದ ಮಾತಾಡಿ ಅಲ್ಲಗಳೆವರು ಜನರು, ಸಲ್ಲದ ಮಾತಾಡಿ ಅಲ್ಲಗಳೆವರು ಜನರು, ಎಲ್ಲಿ ಹೋದರು ಹೀನ ಕುಲದವನು ಎನ್ನುವರೋ, ಎಲ್ಲಿ ಹೋದರು ಈನ ಕುಲದವನು ಎನ್ನುವರೋ. ಎಲ್ಲಿ ಹೋದರು ಈನ ಕುಲದವನು ಎನ್ನುವರೋ, ಇನ್ನೇಕೆ ಈ ಮೌನ ಕೊಡು ತಂದೆ ಕುಲಮಾನ. ಇನ್ನೇಕೆ ಈ ಮೌನ ಕೊಡು ತಂದೆ ಕುಲಮಾನ. ಭವರೋಗ ವೈದ್ಯ ಸೂರ್ಯ ನಮೋ ಬಹು ಜನ್ಮದಾತನೆ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ವಲ್ಲಭನು ನೀನಾಗಿ ಎಲ್ಲವನು ತಿಳಿದಿರುವೆ, ವಲ್ಲಭನು ನೀನಾಗಿ ಎಲ್ಲವನು ತಿಳಿದಿರುವೆ, ಕೊಲ್ಲದಿರು ಕುಲದಲ್ಲಿ ನೊಂದಿರುವೆ ನೋವಿನಲ್ಲಿ, ಕೊಲ್ಲದಿರು ಕುಲದಲ್ಲಿ ನೊಂದಿರುವೆ ಬಾಳಿನಲ್ಲಿ.
ತಲೆ ಇಡುವೆ ಪಾದದಲ್ಲಿ ಕುಲ ತಿಳಿಸುವುದರಲ್ಲಿ ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹು ಜನ್ಮದ ನಿನಗೆ ನಮೋ ನಿನಗೆ ನಮೋ ನಿನಗೆ ದೇವಾಯ ನಮಃ ಓಂ ಸೂರ್ಯನಾರಾಯಣಾಯ ನಮಃ ಓಂ ಸೂರ್ಯನಾರಾಯಣಾಯ ನಮಃ ಕರ್ಣ ಕರ್ಣ ಯಾರು ನನ್ನನ್ನು ಎಚ್ಚರಗೊಳಿಸಿದರು? ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ನೀನು ಪೂಜಿಸುತ್ತಿರುವ ಸೂರ್ಯ ಜ್ವಲಂತ ಪ್ರತಿಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯೇ ನಾನು. ನೀನು ಏನು ಹೇಳುತ್ತಿರುವೆಯೋ ನನಗೆ ತಿಳಿಯದು. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾ ದೃಷ್ಟಿಯು ಪ್ರಾತಃ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನ ಕರಗಿಸುತ್ತಿರುವುದು. ಈ ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ಚಿಕ್ಕಂದಿನ ಬಾಲ್ಯದ ಸವಿ ನೆನಪುಗಳನ್ನು ಚೇತರಿಸುತ್ತಿರುವುದು. ನೀನು ಯಾರು ತಾಯಿ? ನಮ್ಮೀರುವರ ಸಂಬಂಧವೇನು? ನನ್ನ ಜನ್ಮದ ರಹಸ್ಯವನ್ನೇನಾದರೂ ನೀನು ಬಲ್ಲೆಯ ತಾಯಿ? ಏ ನಿರ್ಭಾಗ್ಯಗಳನ್ನು ಕುಂತಿಯನ್ನು ಕರೆಯೋರು ಕರ್ಣ. ಓಹೋ, ಕುಂತಿ ಅರ್ಜುನನ ತಾಯಿ? ಹೌದು ಅರ್ಜುನ, ನಿನ್ನ ಶತ್ರುವಿನ ತಾಯಿ. ಆಕೆಂದು ನನ್ನನ್ನು ದ್ವೇಷಿಸಬೇಡ. ಅಂದು ಹಸ್ತಿನಾವತಿಯ ಗರಡಿ ಆಟವು ನನಗಿನ್ನೂ ಚೆನ್ನಾಗಿ ನೆನಪಿನಲ್ಲಿರುವುದು. ಆ ದಿನ ನೀನು ವೀರ ದರ್ಪದಿಂದ ರಂಗವನ್ನು ಪ್ರವೇಶಿಸಿ ಅರ್ಜುನನನ್ನು ಅಸ್ತ್ರಯುದ್ಧಕ್ಕೆ ಕರೆದೆ. ಆಗ ನಿನ್ನ ತೇಜೋ ಪುಂಜವಾದ ಮುಖವನ್ನು ನೋಡಿ ನನ್ನ ಹೃದಯವು ಸಂತೋಷದಿಂದ ತುಂಬಿ ಹೋಗಿತ್ತು. ಆದರೆ ಆ ಕ್ಷಣದಲ್ಲಿಯೇ ದ್ರೋಣಾಚಾರ್ಯರು ನಿನ್ನಂತ ಹೀನ ಕುಲದವನ ಜೊತೆ ಅರ್ಜುನನು ಕಾದಾಡಲು ಸಾಧ್ಯವಿಲ್ಲವೆಂದು ಹೇಳಿದಾಗ ನಿನಗಾದ ಅಪಮಾನವನ್ನು ನೋಡಿ ನಾನಷ್ಟು ಸಂಕಟಪಟ್ಟೆ ಗೊತ್ತೇ. ಆದರೆ ತಕ್ಷಣದಲ್ಲಿ ದುರ್ಯೋಧನನು ಅಂಗರಾಜ ಅಧಿಪತಿಯನ್ನಾಗಿ ನಿನ್ನನ್ನು ಮಾಡಿದಾಗ ನನ್ನ ಹೃದಯವೇ ತುಂಬಿ ಬಂದಿತ್ತು. ಕರ್ಣ ಕರ್ಣ, ನಿನಗಿದ ಆ ಸನ್ಮಾನವನ್ನು, ಆ ರಾಜ ಮಕಟವನ್ನು ಅತಿರಥನ ಪಾದಕ್ಕೆ ನೀನು ಅರ್ಪಿಸಿದಾಗ ಪಾಂಡವರು ನಿನ್ನನ್ನು ನೋಡಿ ನಕ್ಕರು. ಆದರೆ ಕುಂತಿ ದೇವಿಯು ನಿನ್ನ ಪಿತೃ ಭಕ್ತಿಯನ್ನು ನೋಡಿ ಎಷ್ಟೊಂದು ಮಮಕಾರದ ಸಂತೋಷ ಪಟ್ಟಳು ಗೊತ್ತೇ. ಆದರೆ ಕರ್ಣ, ಬಾಲ್ಯದಲ್ಲಿ ನೀನು ಅನುಭವಿಸಿದ ನೋವು ಸಂಕಟಗಳಿಗೆ ನಾನೇ ಕಾರಣಳು. ಅದೆಷ್ಟು ಜನರು ನಿನ್ನ ಹೀನ ಕುಲದವನು ನೀಚಗೊಂದು ಛೇ ಥೋ ಎಂದು ನಿನ್ನನ್ನು ಆಳ್ತಿದರೋ ಏನೋ, ಅದಕ್ಕೆಲ್ಲ ನಾನೇ ಕಾರಣಳು. ದಯಮಾಡಿ ನನ್ನನ್ನು ಕ್ಷಮಿಸು ಮಗನೇ, ಕ್ಷಮಿಸು. ರಾಜಮಾತೆ, ನೀನು ಏಕಾಏಕಿಯಾಗಿ ಈ ಹೊತ್ತಿನಲ್ಲಿ ಈ ಗಂಗಾ ತೀರಕ್ಕೆ ಬಂದ? ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆನು. ಏನು ನನ್ನಲ್ಲಿ ಭಿಕ್ಷೆ? ಕೇಳು ತಾಯಿ, ರಾಜಧರ್ಮಕ್ಕೆ ವಿರುದ್ಧವಲ್ಲದನ್ನು ಏನೆನ್ನಾದರೂ ಕೇಳು, ಆನಂದದಿಂದ ನಿನ್ನ ಅಡಿದಾವರಗಳಲ್ಲಿ ಅರ್ಪಿಸುವೆನು. ನನ್ನ ಭಿಕ್ಷೆ ಏನೆಂದರೆ ನಿನ್ನನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕು. ನನ್ನನ್ನು ಕರೆದುಕೊಂಡು ಹೋಗುವುದೇ? ಎಲ್ಲಿಗೆ ತಾಯಿ? ನನ್ನ ಹೃದಯ ಪೀಠಕ್ಕೆ. ನನ್ನ ಹೃದಯವು ನಿನ್ನ ಪ್ರೀತಿಯನ್ನು ಆರೈಸಿ ಅಮ್ಮಸುತ್ತಿರುವುದು. 5 ಜನ ವೀರ ಪುತ್ರರನ್ನು ಹೊಡೆದ ಭಾಗ್ಯವತಿ ಜನನಿ ನಿನ್ನ ಹೃದಯದಲ್ಲಿ ಈ ಸೂತ ಪುತ್ರ ಕರ್ಣನಿಗೆ ಸ್ಥಾನವಿರುವುದೇ? ಇರುವುದು. ಆ ಸ್ಥಾನವು 5 ಜನ ಮಕ್ಕಳಲ್ಲಿ ಮೊದಲನೇದಾಗಿರುವುದು. ಆದರೆ ಯಾವ ಅಧಿಕಾರದಿಂದ ನಾನು ಆ ಸ್ಥಾನವನ್ನು ಹೊಂದಲಿ ತಾಯಿ? ಆ ದೇವರು ಕೊಟ್ಟ ವರಬಲದಿಂದ ನೀನು ಆ ಸ್ಥಾನವನ್ನು ಹೊಂದಿದೆ. ಹೌದು, ನಾನು ನಿಜವಾಗಿಯೂ ನಿನ್ನ ತಾಯಿ ಕರ್ಣ, ನಿನ್ನ ತಾಯಿ. ನೀನು ನನ್ನ ಜ್ಯೇಷ್ಠ ಪುತ್ರ. ಏನು ಕರ್ಣ
ತಾಯಿ ನೀನು ಹೇಳ್ತಿರುವುದು ಸತ್ಯವೇ? ಅಮ್ಮ, ಹಾಗಾದರೆ ನಾನು ಧನ್ಯನಾದರು ತಾಯಿ. ನಾನು ಸೂತನಲ್ಲ, ನನ್ನ ಹೆತ್ತ ತಾಯಿ ಕುಂತಿ, ನನ್ನ ಜನ್ಮದಾತೆ ಕುಂತಿ. ನಾನು ಸೂತನಲ್ಲ ಅಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಇಂದು ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ.
ಹೆತ್ತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ನಾನು ಅತಿರಥನಿಗೆ ಗಂಗಾ ಜಲದಲ್ಲಿ ಸಿಕ್ಕಿದೆನೆಂದು ಜನರು ಮಾತನಾಡಿಕೊಳ್ಳುತ್ತಿದ್ದರು. ಅಂದು ಕಳೆದು ಹೋದ ನನ್ನ ತಾಯಿಯು ಕೆಲವು ವೇಳೆ ಅವಕುಂಠನವತಿಯಾಗಿ ನನ್ನ ಕನಸಿನಲ್ಲಿ ಕಾಣಿಸಿಕೊಂಡಳು. ಕೊರವೆಯನ್ನ ಕಿತ್ತು ಮುಖವನ್ನು ನೋಡಬೇಕು ಎನ್ನುವಷ್ಟರಲ್ಲಿ ನನಗೆ ಎಚ್ಚರವಾಗುತ್ತದೆ. ಈ ದಿನ ಆ ಕನಸಿನ ಮಾಯಾರೂಪವು ನನ್ನ ಕಣ್ಣುಗಳ ಮುಂದೆ ಮೂರ್ತಿವತ್ತಾಗಿ ನಿಂತಿರುವುದೇ, ಅಥವಾ ನಾನೇನಾದರೂ ಎಚ್ಚರದಲ್ಲೂ ಕನಸನ್ನು ಕಾಣುತ್ತೇನೆ? ನೋಡು ತಾಯಿ, ಸಂಜೆಯು ಕಳೆದು ಈರುಳಿನ ನಸುಮಸುಕಿನಿಂದ ಕೂಡಿದ ಗಂಗೆಯ ಆಚಿನ ತೀರದಲ್ಲಿ ನಿನ್ನ ಮಕ್ಕಳ ಸೈನ್ಯ ಶಿಬಿರವು ಸಾವಿರಾರು ದೀಪಗಳಿಂದ ಬೆಳಗುತ್ತಿರುವುದು ಮತ್ತು ಈ ಪಾರ್ಶ್ವದಲ್ಲಿ ಕೌರವೇಶ್ವರನ ಸೈನ್ಯ ಶಿಬಿರವು ಅಸಂಖ್ಯಾತ ದೀಪರಾಜಿಯಿಂದ ಶೋಭಿಸುತ್ತಿರುವುದು. ನಾಳೆ ಪ್ರಾತಃ ಕಾಲ ಪ್ರಾರಂಭವಾಗುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಈ ಉಭಯ ಸೈನ್ಯಗಳು ಸೆಣಸಬೇಕಾಗಿರುವುದು. ಆದರೆ ಯುದ್ಧದ ಹಿಂದಿನ ರಾತ್ರಿ ನನ್ನ ಶತ್ರುವಾದ ಅರ್ಜುನನ ತಾಯಿಯು ನನ್ನ ಬಳಿಗೆ ಬಂದು ಅವಳ ಧೀರವಾಣಿಯಿಂದ ನನ್ನ ಮನಸ್ಸಿನ ಪ್ರಸುಪ್ತ ಮಾತೃ ಪ್ರೇಮವನ್ನು ಎಚ್ಚರಗೊಳಿಸುತ್ತಿರುವಳು. ಅವಳ ಕರುಣಾ ದೃಷ್ಟಿಯಿಂದ ನನ್ನ ಹೃದಯವು ಚೇತನ ಹೊಂದಿ ನನ್ನ ಶತ್ರುಗಳಾದ ಪಾಂಡು ಪುತ್ರರನ್ನು ನನ್ನ ಸಹೋದರರೆಂದು ಆಲಿಂಗಿಸಲು ತವಕಿಸುತ್ತಿರುವುದು. ಹಾಗಾದ್ರೆ ಬಂದು ಬಿಡು ಕುಮಾರ, ಬಂದು ಬಿಡು, ಹೊರಟು ಹೋಗೋಣ. ಅಮ್ಮ, ನಾನು ಖಂಡಿತವಾಗಿ ಬರುವೆನು ತಾಯಿ. ಸೂಜಿಗಲ್ಲನ್ನು ಕಂಡ ಕಬ್ಬಿಣದ ತುಂಡಿನಂತೆ ನಿನ್ನ ಆತ್ಮವು ನನ್ನನ್ನು ನಿನ್ನ ಕಡೆಗೆ ಸೆಳೆಯುತ್ತಿರುವುದು. ನಾನು ಆನಂದದಿಂದ ಬರುವೆನು. ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ ತಾಯಿ? ಅದು ನದಿ ಆಚೆ ದಡದಲ್ಲಿ ಕಾಣುತ್ತಿರುವ ಪಾಂಡವರ ಶಿಬಿರದ ದೀಪಗಳು ನಮ್ಮನ್ನೇ ಕೈ ಬೇಯಿಸಿ ಬನ್ನಿ ಬನ್ನಿ ಎಂದು ಕರೆಯುತ್ತಿದೆ. ನಡೆ ಕಂದ, ಹೋಗೋಣ. ಅಮ್ಮ, ಅಮ್ಮ, ಅಲ್ಲಿ ನಾನು ಚಿಕ್ಕಂದಿನಲ್ಲಿ ಕಳೆದುಕೊಂಡ ತಾಯಿಯ ಮಾತೃ ಪ್ರೇಮವನ್ನ ಪುನಃ ಹೊಂದುವೆನು ತಾಯಿ. ಓಹೋ, ಖಂಡಿತ ಪಡೆಯುವೆ ಮಗು. ಹಾಗಾದರೆ ನನ್ನನ್ನು ತಿಳಿಸಿದೆ ಏಕೆ ತಾಯಿ? ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಈ ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ವಿಭಿನ್ನ ಸಮಾವರಣದಲ್ಲಿ ಬಿಟ್ಟೆ ಏಕೆ ತಾಯಿ? ಕರ್ಣಾರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ಅವರೀರುವರ ಮಧ್ಯೆ ಈ ದ್ವೇಷದ ಕಮರಿಯನ್ನು ಏಕೆ ಸೃಷ್ಟಿಸಿದೆ ತಾಯಿ? ಏಕೆ ತಾಯಿ ಮಾತನಾಡುವುದಿಲ್ಲ? ಈ ಗಂಭೀರ ಅಂಧಕಾರವು ಭೂಮಿಯನ್ನು ಆವರಿಸುತ್ತಿರುವಂತೆ ಈ ನಿನ್ನ ಮೌನವು ಈ ಕರ್ಣನ ಜೀವಮಾನವನ್ನೇ ಅಂಧಕಾರಮಯವನ್ನಾಗಿ ಮಾಡಿರುವುದು ತಾಯಿ, ಅಂಧಕಾರಮಯವನ್ನಾಗಿ ಮಾಡಿರುವುದು. ಏಕೆ ತಾಯಿ? ನನ್ನ ಪ್ರಶ್ನೆಗೆ ಉತ್ತರ ಕೊಡಲು ಇಷ್ಟವಿಲ್ಲವೇ? ಹೋಗಲಿ ಬಿಡು. ನನ್ನ ಪ್ರಶ್ನೆ ನಿರುತ್ತರವಾಗಿಯೇ ಉಳಿಯಲಿ. ನನ್ನ ಯಾವ ಅಪರಾಧಕ್ಕಾಗಿ ನನ್ನನ್ನು ನಿನ್ನ ಮಾತೃ ಪ್ರೇಮದಿಂದ ವಂಚಿತನಾಗಿ ಮಾಡಿದೆ ಎಂಬುದನ್ನು ತಿಳಿಸದಿದ್ದರೆ ಹೋಗಲಿ. ಆದರೆ ಅಂದು ನಿನ್ನ ಕೈಯಾರೆ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ನನ್ನನ್ನು ಕರೆದುಕೊಂಡು ಹೋಗಲು ಏಕೆ ಬಂದೆ ತಾಯಿ? ಏಕೆ ಬಂದೆ? ಅಯ್ಯೋ, ನಿನ್ನ ಒಂದೊಂದು ಮಾತುಗಳು ಶೋಲದಂತೆ ನನ್ನನ್ನು ಹಿರಿತಿರುವುದು. ಈ ನಿನ್ನ ನಿಂದೆಯ ಮಾತುಗಳಿಂದ ಸಾವಿರ ಪಾಲು ಘೋರ ಶಾಪದಿಂದ ನಾನು ಜರ್ಜರಿತಳಾಗಿದ್ದೇನೆ. 5 ಮಕ್ಕಳನ್ನು ಪಡೆದರೂ ಕೂಡ ಈ ನನ್ನ ಹೃದಯವು ಬಂಜೆ ಹೃದಯದಂತೆ ನೀರಸ, ದುಃಖಮಯ, ದುರಂತ. ಒಂದು ದಿನ ನಿನ್ನನ್ನು ಪರಿತ್ಯಾಗ ಮಾಡಿದ ಅಪರಾಧಕ್ಕಾಗಿ ನನ್ನ ಜನ್ಮವೇ ಮರುಭೂಮಿಯಂತಾಗಿ ಹೋಗಿರುವುದು. ಆದರೆ ಕರ್ಣ, ಅಂದು ನಾನು ನಿನ್ನನ್ನು ಗಂಗೆಯಲ್ಲಿ ಬಿಸಾಡಿದಾಗ ನೀನು ಒಂದೇ ಒಂದು ಮಾತನಾಡಲು ಕೂಡ ಶಕ್ತನಾಗಿರಲಿಲ್ಲ. ಆದರೆ ಈಗ ನಿನ್ನ ಅವಿಶ್ವಾಸದ ಮಾತುಗಳನ್ನು ಕೇಳಲು ನಾನು ಇಲ್ಲೇ ನಿಂತಿರುವೆನು. ದಯಮಾಡಿ ನನ್ನನ್ನು ಕ್ಷಮಿಸು. ನಿನ್ನ ಕ್ಷಮೆಯ ಶಿಕೆಯು ನನ್ನ ಪಾಪವನ್ನು ತೊಳೆದು ನನ್ನ ಹೃದಯವನ್ನು ದಗ್ಧ ಮಾಡಿ ಬಿಡಲಿ ಕಂದ. ಕ್ಷಮಿಸಿ ಬಿಡು. ಅಮ್ಮ, ಹೇಳಬೇಡ ತಾಯಿ, ನಾನು ನಿನ್ನನ್ನು ಕ್ಷಮಿಸುವೆನು. ಈ ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖ ದಾಹವನ್ನ ಶಮನ ಮಾಡಲಿ ತಾಯಿ, ಶಮನ ಮಾಡಲಿ. ನನಗೆ ಚೆನ್ನಾಗಿ ಗೊತ್ತು ಕರ್ಣ, ನಾನು ನಿನ್ನನ್ನು ಪುನಃ ಹೊಂದಲು ಇಲ್ಲಿಗೆ ಬರಲಿಲ್ಲ. ಅದೇನಿದ್ದರೂ ಬಯಲ ಬಯಕೆ ಎಂಬುದನ್ನು ನಾನು ಚೆನ್ನಾಗಿ ಬಂದೆ. ಆದರೆ ನಾನು ಇಲ್ಲಿಗೆ ಬಂದಿರುವುದು ನಿನ್ನ ಕುಲ ಮಾಡಿದ ಗೌರವವನ್ನು ಪುನಃ ನಿನಗೆ ಒದಗಿಸಿಕೊಡಲು ಕರ್ಣ, ಒದಗಿಸಿಕೊಡಲು. ಬೇಡ ತಾಯಿ, ಬೇಡ. ನಾನು ಸೂತ ಪುತ್ರನಾಗಿ ಬೆಳೆದು
ಸೂತನಾಗಿಯೇ ಉಳಿಯುವೆನು. ಮತ್ತಾವ ಹೆಚ್ಚಿನ ಗೌರವವು ನನಗೆ ಬೇಡ ತಾಯಿ, ನನಗೆ ಬೇಡ. ಕರ್ಣ ಹಸ್ತಿನಾವತಿಯ ರಕ್ತ ಸಿಂಹಾಸನವು ನಿನ್ನನ್ನೇ ಕಾಯ್ತಿರುವುದು. ಪ್ರಯತ್ನದಿಂದಲಾದರೂ ನೀ ಅದನ್ನು ಪಡೆದುಕೊಳ್ಳಲೇಬೇಕು. ಅಮ್ಮ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ನನಗೆ ಕೊಡಲು ನಿರಾಕರಿಸಿದ ನೀನು ಇಂದು ನನಗೆ ರಾಜ್ಯಲೋಭದ ಆಸೆಯನ್ನು ತೋರಿಸುವೆ ತಾಯಿ. ಅಮ್ಮ, ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಕಡಿದು ಹಾಕಿದ ಬಂಧು ಪ್ರೇಮದ ಸಸಿಯು ಈಗ ಒಣಗಿ ಹೋಗಿರುವುದು ತಾಯಿ, ಒಣಗಿ ಹೋಗಿರುವುದು. ಅದು ಪುನಃ ಚಿಗುರುವುದಿಲ್ಲ ತಾಯಿ. ನಾವು ಪಾಪದ ಬೀಜವನ್ನು ನೆಡುವಾಗ ನಾವು ಭಾವಿಸುತ್ತೇವೆ ಅದು ಅಲ್ಪವಾದದ್ದೆಂದು. ಆದರೆ ವಿಧಿ ನಿಯಮವೇ ಬೇರೆ. ಆ ಪಾಪದ ಬೀಜವು ಬೆಳೆದು ದೊಡ್ಡ ಹೆಮ್ಮರವಾಗಿ ವಿಷಫಲವನ್ನು ನಮಗೆ ತಿನ್ನಿಸುವುದು. ನಾನು ಒಂದು ಅಂಧಕಾರದಿಂದ ಗಂಗಾ ನದಿಯಲ್ಲಿ ಬಿಟ್ಟ ಈತನು ಈಗ ತನ್ನ ಸೋದರನೇ ಕೊಲ್ಲುವ ಘಟ ಸರ್ಪದಂತೆ ಕಾಲ ರಾಕ್ಷಸನಂತೆ ಅವತರಿಸಿ ನನ್ನೆದುರೇ ನಿಂತಿರುವೆಯ. ಅಮ್ಮ, ಎಂತಹ ಕಠಿಣೋಕ್ತಿಗಳಾಡಿದ ತಾಯಿ. ಅಮ್ಮ, ನೀನು ಚಿಂತಿಸಬೇಡ ತಾಯಿ. ಈ ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ನುಡಿಯುತ್ತಿರುವುದು. ನಾನು ಕೇವಲ ಅಶಾಂತಿಯ ವಿಫಲ ಕದನವನ್ನು ಬಯಸುತ್ತಿರುವೆನು ಎಂಬುದನ್ನು ನಾನು ಬಲ್ಲೆ ತಾಯಿ. ಅಮ್ಮ, ಆದರೆ ನನ್ನ ಗೆಳೆಯನಾದ ದುರ್ಯೋಧನನ್ನು ತೊರೆಯುವಂತೆ ಮಾತ್ರ ಹೇಳಬೇಡ. ವೈಭವದಲ್ಲಿ ನಾನು ಆತನಿಗೆ ಗೆಳೆಯನಾಗಿದ್ದೆನು. ಆತನಿಗೆ ಮುಂದೊದಗುವ ದುರ್ಗತಿಯನ್ನು ನಾನು ಆನಂದದಿಂದಲೇ ಅನುಭವಿಸುವೆನು ತಾಯಿ. ಅಮ್ಮ, ನಾನು ನಿನಗೆ ಅಭಿವಚನವನ್ನು ಕೊಡುವೆನು ತಾಯಿ. ಈ ಯುದ್ಧದಲ್ಲಿ ಪಾಂಡವರು ಜಯಶಾಲಿಗಳಾಗಲಿ, ಅರ್ಜುನನ ಹೊರತಾಗಿ ಇನ್ನುಳಿದ ನಿನ್ನ 4 ಜನ ಮಕ್ಕಳ ಮೇಲೆ ನಾನು ಕೈ ಮಾಡುವುದು. ಅಂದು ನೀನು ನಿರ್ದಯಳಾಗಿ ಈ ಪ್ರಪಂಚದ ಅಪಮಾನದ ಆವರ್ತಕ್ಕೆ ನನ್ನನ್ನು ಅನಾಥ ಶಿಶುವಿನಂತೆ ಬಲಿಕೊಟ್ಟೆ. ಇಂದು ಸಹ ಅಂದಿನಂತೆಯೇ ನಿಷ್ಠೂರ ಚಿತ್ತಳಾಗಿ ನಾನು ಕೌರವರೊಡನೆ ಅಪೇಕ್ಷಿಸುವ ಪರಾಜಯದ ದುರ್ಮರಣಕ್ಕೆ ನನ್ನನ್ನು ಬಿಟ್ಟು ಬಿಡು ತಾಯಿ, ನನ್ನನ್ನು ಬಿಟ್ಟು ಬಿಡು. ಹೋಗಲಿ ಬಿಡು, ಹಾಗಿದ್ದು ಹಾಗೆ ಹೋಯಿತು. ನಾನು ನಿನ್ನನ್ನು ಹೆಚ್ಚಾಗಿ ತೊಂದರೆಗೊಳಿಸಲಾರೆ. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಅದೇ ಎತ್ತ ಹೊಟ್ಟಿಗೆ ಸಂತೋಷ. ಆದರೆ ಕರ್ಣ, ಕೊನೆಯದಾಗಿ ಒಂದೇ ಒಂದು ಮಾತನ್ನು ಕೇಳುತ್ತೇನೆ, ಅದನ್ನಾದರೂ ನಡೆಸಿಕೊಡಪ್ಪ. ಅಮ್ಮ, ಅದೇನಿದೆ ಕೇಳು ತಾಯಿ, ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ಸತ್ಯವಾಗಿಯೂ ನಡೆಸಿಕೊಡುವೆ. ಈ ಕರ್ಣನು ನಿನ್ನದೊಂದು ಮಾತನ್ನು ನಡೆಸಿಕೊಡಲಾಗದ ಹೇಳಿ ಎಂದು ಭಾವಿಸಿದೆಯಾ? ಅದೇನೆಂದು ಕೇಳು, ನಂತರ ನಾನು ಪ್ರಮಾಣ ಮಾಡಿ ಹೇಳುವೆನು ತಾಯಿ. ಏನೆಂದು ಕೇಳು. ತೊಟ್ಟ ಬಾಣವನ್ನು ತೊಡೆದಿರು ಮಗನೇ ಕಟ್ಟ ಕಡೆಯ ತನಕ. ತೊಟ್ಟ ಬಾಣವನ್ನು ತೊಡೆದಿರು ಮಗನೇ ಕಟ್ಟ ಕಡೆಯ ತನಕ. ಕರ ಹೋಗಿದ ಬೇರೆ ಮನ್ನಿಸು ಮಾತೆಯ ನೀರು ಪ್ರಾಣ ಫಲಕ. ತೊಟ್ಟ ಬಾಣವನ್ನು ತೊಡೆದಿರು ಮಗನೇ ಕಟ್ಟ ಕಡೆಯ ತನಕ. ಕರ ಹೋಗಿದ ಬೇರೆ ಮನ್ನಿಸು ಮಾತೆಯ ನೀರು ಪ್ರಾಣ ಫಲಕ. ರಣರಂಗದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಖಂಡೆಯ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲು
ಈಗಲೀಗ ನೀನು ಕೆಟ್ಟೆ. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ಬಿದರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಿರುವುದು. ನಡೆಸಲಿ. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಪೌರುಷ್ಯವಿರುವವರಿಗೆ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದದ್ದು ದೈವೇಚ್ಛೆ. ಅಮ್ಮ ಅಮ್ಮ, ಹೋಗಿ ಬಾ ತಾಯಿ, ಹೋಗಿ ಬಾ. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ ತಾಯಿ. ಶ್ರೀಕೃಷ್ಣ ಪರಮಾತ್ಮನ ಕೊಡಿಲೋಪಾಯವು ಫಲಿಸಿತು. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ, ಹೋಗಿ ಬಾ ತಾಯಿ. ಅಮ್ಮ ಅಮ್ಮ, ಕರ್ಣ, ಇತ್ತ ಬಾ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನಕ್ಕಾಗಿ ವ್ಯತಪಡುತ್ತಿದ್ದ ನನಗೆ ಇಂದು ನಿನ್ನ ಪ್ರಥಮ ದರ್ಶನವೇನೋ ಆಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯವೂ ನನಗೆ ಇರುವುದೂ ಇಲ್ಲ. ಅಮ್ಮ, ಈ ಕರ್ಣನು ತನ್ನ ಜೀವನದಲ್ಲಿ ಎಲ್ಲವನ್ನೂ ನೀಡಿದವನೇ ವಿನಃ ಯಾವಾಗಲೂ ಯಾರಿಂದಲೂ ಏನನ್ನೂ ಬೇಡಿದವನಲ್ಲ ತಾಯಿ. ಆದರೆ ನೀನು ಹೆತ್ತ ಮಗನಾಗಿ ತಾಯಿಯ ಬಳಿಯಲ್ಲಿ ಒಂದು ಮಾತನ್ನು ಕೇಳುವೆನು, ನಡೆಸಿಕೊಡುವೆ ಅಮ್ಮ? ಕೇಳು ಮಗನೇ, ಕೇಳು. ನಿನಗೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಡುತ್ತೇನೆ ಕರ್ಣ, ಕೇಳಪ್ಪ. ಹಾಗಾದರೆ ಈ ಯುದ್ಧವು ಮುಗಿಯುವವರೆಗೆ ನಾನು ನಿನ್ನ ಮಗನೆಂಬ ವಿಚಾರವನ್ನು ದೈವವಶ ನಾನು ಈ ಯುದ್ಧದಲ್ಲಿ ಮೃತನಾದರೆ ಸತ್ಯಸಂಧನಾದ ಧರ್ಮರಾಜನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ನಿನ್ನಲ್ಲಿ ನಾನು ಕರಮುಗಿದು ಬೇಡುವೆನು ತಾಯಿ, ಕರಮುಗಿದು. ವಿಧಿಯೇ, ನೀನೆಷ್ಟೊಂದು ಕ್ರೂರಿ. ಒಂದೇ ತಾಯಿ ಮಕ್ಕಳು ರಣರಂಗದಲ್ಲಿ ಒಬ್ಬರಿಗೊಬ್ಬರು ಹೊಡೆದಾಡಿ ಸಾಯಬೇಕೆ? ಇವರು 6 ಜನ ಯಾರಿಗೆ ನೋವಾದರೂ ನನಗೆ ತಾನೇ ನೋವಾಗುವುದು. ಯಾರೊಬ್ಬರಿಗೆ ಸಾವು ಬಂದರೂ ನನಗೆ ತಾನೇ ನೋವಾಗುವುದು. ಅಯ್ಯೋ, ಇಂಥ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವಂತಾದರೆ ಅಂತ ಸಾಮ್ರಾಜ್ಯವೇ ಸರ್ವನಾಶವಾಗಿ ಹೋಗಲಿ. ಅಂತ ಸಾಮ್ರಾಜ್ಯವೇ ಸರ್ವನಾಶವಾಗಿ ಹೋಗಲಿ. ಅಮ್ಮ ಅಮ್ಮ,
ಇದುವರೆವಿಗೂ ಬಂಧು ಬಾಂಧವರು ಯಾರೆಂಬುದನ್ನು ತಿಳಿಯದೆ ವ್ಯಥಪಡುತ್ತಿದ್ದ ನಾನು ಪಾಂಡವರೇ ನನ್ನ ಸಹೋದರರು ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ನನ್ನ ಗೆಳೆಯನಾದ ದುರ್ಯೋಧನಿಗಾಗಿ ಆ ಪಾಂಡವರನ್ನು ಕೊಲ್ಲಲಿ ಅಥವಾ ಕೊಲ್ಲದೆ ಬಿಡಲಿ? ಕೊಲಲೆ ಪಾಂಡು ಕುಮಾರರಂ ಕೊಲಲೆ ಕೊಲದಾಂ ಬಿಟ್ಟೊಡೆ ಕೌರವೇಂದ್ರನು ಈ ದಾರುಣಿಯೋಳ್ ಸಂಪತ್ತಿನಿಂಬಾಳ್ವನೇ. ಪಾರ್ಥನರುಂಡವಂ ತರಿದು ಫಲವಿಂ ಪಾರ್ಥನರುಂಡವಂ ತರಿದು ಮಸ್ವಾಮಿಗೆ ಮಮ ಸ್ವಾಮಿಗಾನಂದವಂ ಕಲಿಸದಿದ್ದೊಡೆ ಪಾರ್ಥನ ಘೋರ ಶರಕ್ಕೆ ನಾ ಸುತ್ತಾಗಲೇ. ಜಾವದಿಂದ ಎಂಥ ಅಪಶಕವು ತಲೆದೋರಿ ಬರುತ್ತಿರುವುದು. ತಲೆ ಎತ್ತಿ ಆಕಾಶವನ್ನು ನೋಡಬೇಕೆಂದರೆ 1, 2, 3 ನಕ್ಷತ್ರಗಳು ಭೂಮಿಗೆ ಹೊರಡುತ್ತಿರುವುದು. ಇದಾವ ಅನಂತರ ಪರಂಪರೆಯು ತೋರುತ್ತಿರುವುದು ನನ್ನ ಕಂದ ಮಗಳಿಗೆ. ಕುರುಕುಲಕ್ಕೆ ಇದು ಯಾವುದಾದ್ರೂ ಅಪಶಕುನಿವೆ? ಛೇ ವಿಧಾತ, ಹೇ ಗಾಂಧಾರ ಲಲಾಟದಲ್ಲಿ ಏನನ್ನು ಬರೆದಿರುವೆ ದೇವ, ಮತ್ತೇನನ್ನು ಬರೆದಿರುವೆ? ಯಾರು? ಕುಮಾರ, ಬಾ ಮಗನೇ, ನನ್ನ ಸಮೀಪದಲ್ಲಿ ಕುಳಿತುಕೋ. ರಾತ್ರಿ ಇಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿತಲೇ ದುರ್ನಿಮಿತ ಪರಂಪರೆಗಳು. ಬಾ, ನನ್ನ ಭದ್ರಾಸದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಆ ದಯಾಮಯನು ನಿನಗೆ ಸಕಲ ಸನ್ಮಗಳನ್ನು ಉಂಟು ಮಾಡಲಿ. ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಡುವೆನು, ನನ್ನನ್ನು ಆಶೀರ್ವದಿಸುತ್ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ! ಯುದ್ಧಕ್ಕೆ ನಿನಗೆ ಅನುಮತಿಯನ್ನು ಕೊಟ್ಟವರಾರು ಮಗನೇ? ಅಮ್ಮ, ಈ ಬಾವುಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ದುರ್ಯೋಧನ ಯಾರ ಆಜ್ಞೆಯನ್ನು ಬೇಡವಲ್ಲ ತಾಯಿ. ಅಮ್ಮ, ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಂಮಿಳಿತವಾಗಿರುವುದು ನಿನಗೆ ತಿಳಿಯದೆ ಅಮ್ಮ? ಆಹಾ, ತಿಳಿದಿರವೇನು? ಆದರೆ ಅದನ್ನು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು, ಪಾಂಡವನ ಹೆದರಿಸದ ಓಡಿದ ಆಟವೆಂದು ಭಾವಿಸಿದ್ದೆನು. ಆದರೆ ನೀನು ನಿಜವಾಗಿಯೂ ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಯುದ್ಧವನ್ನು ಪ್ರಾರಂಭಿಸಲೆಂದು ನಾನು ಭಾವಿಸಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಈ ಜಗತ್ತ ನಿರ್ಮಿಸ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ ದುರ್ಯೋಧನ. ತನ್ನ ಕಲುಷಿತ ಚಿತ್ತದಿಂದ ಮಾನವನು ಕಡಿದುಕೊಳ್ಳುವುದಾಗಿದೆ ಆ ಕಾಲ ಕೋಟವದು. ಸುಮ್ಮನೇಕೆ ಯುದ್ಧ 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 ಎಂದು ಭ್ರಮಪಡಿಸುವೆ? ಇನ್ನಾದರೂ ಯುದ್ಧ ಚಿಂತೆಯನ್ನು ಬಿಡು. ನಿನ್ನ ಗೃಹ ದ್ವಾರದಲ್ಲಿ ಭಿಕ್ಷಕೆಯಂತೆ ನಿಂತಿರುವ ಶಾಂತಿ ದೇವಿಯನ್ನು ದಯಮಾಡಿ ನೀನು ಕರೆದುಕೊಂಡು ಯುದ್ಧ ಯೋಚನೆ ಬಿಟ್ಟು ಪಾಂಡವನ ಸಂಧಿಗೆ ಸಮ್ಮತಿಸು. ಅಮ್ಮ, ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. 100 ಜನ ವೀರಪುತ್ರರನ್ನು ಎತ್ತ ವೀರ ಮಾತೆಯು ಒಂದಲ್ಪ ಯುದ್ಧದ ಸಲುವಾಗಿ
ಎಷ್ಟೊಂದು ಕಾತುರಳಾಗುವೆ ಅಮ್ಮ. ಯೋಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ನನಗೆ ಯೋಧಕ್ಕೆ ಹರದೆ ಅನುಕೊಳ್ತಾಯಿ. ಧರ್ಮದ ರಹಸ್ಯವನ್ನು ನೀನು ತಿಳಿಯದ ಕುಮಾರ. ಧರ್ಮದ ಸಲುವಾಗಿ ಜನರು ತಮ್ಮ ಸರ್ವಸ್ವನ್ನೇ ತ್ಯಾಗ ಮಾಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ. ಲೋಭದ ಜೇರಂಕ ನರಕವಲ್ಲ. ಪಾಂಡವರು ನೀನು ನಾನಾ ರೀತಿಯಲ್ಲಿ ಹಿಂಸಿಸಿದೆ. ಅವರ ರಾಜ್ಯವನ್ನು ಅಪಹರಿಸಿದೆ. ದ್ರೌಪದಿಯನ್ನು ಮಾನಮಗ ಮಾಡಲು ಪ್ರಯತ್ನ ಪಟ್ಟೆ. ನಿನ್ನಂತ ದುರಾಚಾರಿಯು ದುರ್ವಿನೀತನು ಧರ್ಮವನ್ನು ತಿಳಿಯ ಬಗೆಯಾದರೆ ಹೇಗೆ? ನಿನ್ನಾದರೂ ಪಾಂಡವನ ಸಂಬಂಧಿಸಿ ಹಿಂಬತ್ತಿಸು. ಈ ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಆಶೀರ್ವಾದವು, ನನ್ನ ಶುಭ ಕಾಮನೆಗಳು ಅಷ್ಟೊಂದು ಅಗತ್ಯವೇ ನಿನಗೆ. ಹಾಗಾದ್ರೆ ನೀನು ಒಂದಲಾರೆ ಕುಮಾರ. ಅಮ್ಮ, ಛಲ ಬಿಡಿದುದರೊಳಗೆ ಛಲ ಬಿಡಿದುದರೊಳಗೆ ರಣದೊಳಗೆ ಪ್ರಾಣವನ್ನು ತಾಯೆ. ಅಮ್ಮ, ದುರ್ಯೋಧನ, ಪಾಂಡವರ ರಣದೊಳಗೊರಳಿ ಕೂದದ ಉಂಡಿಯ ಕೊಡಗಲ ಬಿಡದೆ. ಅಮ್ಮ, ಪಾಂಡವರ ರಣದೊಳಗೊರಳಿ ಕೂದದ ಉಂಡಿಯ ಕೊಡಗಲ ಬಿಡದೆ. ಕುರುಕುಲದೊಳು ಅವತರಿಸಿಯ ಹೆರೆಗೆ, ಕುರುಕುಲದೊಳು ಅವತರಿಸಿಯ ಹೆರೆಗೆ ಅದಾರಿಯರು ಸಮರದ ಚಲನಿಸಿದು ತಾಯ ಚಲ ಹಿಡಿದುದರು. ಮಾನವನು ಕಾಯದ ಚಂಡರಾದ ಪಾಂಡುತನಯರು. ಅಮ್ಮ, ದುರ್ಯೋಧನ, ಹೆಂಡತಿಯ ಮಾನವನು ಕಾಯದ ಚಂಡರಾದ ಪಾಂಡುತನಯರು. ಖಂಡಿತ ಬರವರ ಭೂಮಂಡಲವ, ಖಂಡಿತ ಬರವರ ಭೂಮಂಡಲವ ಚಂಡ ಹಿಕ್ಕವನು ನಾನಿರದರೆಯನು. ಅಮ್ಮ, ಚಂಡ ಹಿಕ್ಕವನು ನಾನಿರದರೆಯ ತಾಯ ಚಲ ಬಿಡಿದುದರೆಯೊಳಗೆ ರಣದೊಳಗೆ ಪ್ರಾಣವನು ತಾಯ. ಅಮ್ಮ, ಪಾಂಡವರು 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 ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ಶತಾಧಿಕ ಧಿಕ್ಕಾರವಿರಲಿ. ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತರಲ್ಲಿ ಮಾನವ ಧರ್ಮವೂ ಅಲ್ಲ. ಭಾನುಮತಿಗೆ ಅಥವಾ ನನ್ನಂತಪರದ ಒಬ್ಬ ಸಾಮಾನ್ಯ ದಾಸಿಗೆ ಇಂತಹ ಅಪಮಾನವಾಗಿದ್ದರೆ ನಾನೇನನ್ನು ಮಾಡ್ತೇನೆ ಬಲ್ಲೆಯ? ಏನು ಮಾಡುತ್ತಿದ್ದೆ? ಪಣಬಂಧವನ್ನೇ ನಿರಾಕರಿಸಿ ಸಮಗ್ರ ಪ್ರತಿರೋಧರು. ಆ ಅಪಮಾನದ ಪ್ರತಿರೋಧನವನ್ನು ಮಾಡುತ್ತಿದ್ದೆನು. ಆದರೆ ಆ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದೇನು? ನಿಸ್ಸಹಾಯಕನೂ ಆದ ಏಡಿಯೂ ಒಪ್ಪದಂತ ಕಾಟಸ್ಥ್ಯ ಭಾವ. ಅದಕ್ಕೋಸ್ಕರವಾಗಿ ಅಮ್ಮ, ಆ ಪಾಂಡವರ ಮೇಲೆ ನನಗಷ್ಟೊಂದು ದೇಶ. ಅವರು ಭರತ ವಂಶದ ಕಳಂಕ ಸ್ವರೂಪರು. ದುರ್ಯೋಧನ, ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದ ನಮ್ಮ ಪೂರ್ವಜರ ಪುಣ್ಯಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅದರ ಸಲುವಾಗಿ ದೀಕ್ಷಾಬದ್ಧರಾಗಿರುವೆನು. ನನ್ನನ್ನು ಯುದ್ಧಕ್ಕೆ ಹರಸಿ ಆಶೀರ್ವದಿಸು ತಾಯಿ. ಅಯ್ಯೋ, ಹೇ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಗಳು ಅಷ್ಟೊಂದು ಅಗತ್ಯವಿದೆ. ನೀನದನ್ನು ಹೊಂದಲಾರೆ. ಆಹಾ, ನಾನೇನು ಮಾಡಲು? ಇವನೆನ್ನ ಪುತ್ರನು. ನನ್ನ 100 ಜನ ಮಕ್ಕಳಲ್ಲೇ ಇವನನ್ನು ಬಹು ಮಮತೆಯಿಂದ ಸಾಕಿಸಲಿರುವೆ. ಈತನ ಕಣ್ಣಲ್ಲಿ ಹನಿ ನೀರು ಬಂದರೂ ನನ್ನ ಹೃದಯ ರಕ್ತವೇ ನಷ್ಟವಾದಂತೆ ಎಂದು ಭಾವಿಸಿದ್ದೇನೆ. ನಡೆಯಲಿ ನಡೆಯಲಿ ಯುದ್ಧ. ಅದನ್ನು ನಿಲ್ಲಿಸಲು ಈ ಗಾಂಧಾರಿ ಆದರೂ ಯಾರು? ದೈವಲಿಪಿಯನ್ನು ತಪ್ಪಿಸಲು ಗಾಂಧಾರಿಗೆ ಸಾಧ್ಯವೇ? ಕುಮಾರ, ಈ ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಕೂಡ ವಜ್ರಾಜಕ್ಕಿಂತ ಕಠಿಣವಾಗುವುದು. ಹಿರೋ ಕುಮಾರ, ಪ್ರಿಯತನಯ
ಶ್ರೇಯೋವಂತನಾಗು. ಪ್ರಿಯತನಯ ಶ್ರೇಯೋವಂತನಾಗು. ಶೇಷ ಶಯನದೊಳು ಸೊಯ್ದಾನಿಯಾಗಿ. ಪ್ರಿಯ ಧರ್ಮದೊಳು ಜಯಶೀಲನಾಗು. ಕುಮಾರ, ಶೇಷ ಶಯನದೊಳು ಸೊಯ್ದಾನಿಯಾಗಿ. ಪ್ರಿಯ ಧರ್ಮದೊಳು ಜಯಶೀಲನಾಗು. ಜನನಿಯ ಜಯ ಘೋಷಧ್ವನಿ ರಸವಾಗರಿಯಲಿ. ಜನನಿಯ ಜಯ ಘೋಷಧ್ವನಿ ರಸವಾಗರಿಯಲಿ. ಸದಾ ನಿನ್ನ ಕಂದ, ಯಾರಲ್ಲಿ ಧರ್ಮವಿರುವುದೋ ಅವರೇ ಜಯವಾಗುವುದು. ಯಥೋ ಧರ್ಮ ತಥೋ ಜಯ. ಯಥೋ ಧರ್ಮ ತಥೋ ಜಯ. ಯಥೋ ಧರ್ಮ ತಥೋ ಜಯ. ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ತಥೋ ಜಯ. ಯಾರಲ್ಲಿ ಧರ್ಮ ಇರುವುದೋ ಅವರಿಗೆ ಜಯ. ನಾನು ಕಾಲೋಚಿತವಾದ ಧರ್ಮವನ್ನು ಎಂದಿಗೂ ಬಿಡುವುದಿಲ್ಲ. ನಡೆಯುವುದು ನುಡಿಯುವುದು ಬಡಿಯುವುದು. ನಡೆಯುವುದು ನುಡಿಯುವುದು ಬಡಿಯುವುದು. ನಡುಗಲಿಯಂತೆದೆ ಧರ್ಮ ಪರಸರ್ಗಿಯೋ. ನಡುವೆ ನುಡಿವೆ ಕೊಡವೆ ಕೊಡವೆಯರಲ್ಲದಡೆ ಒಡಿದು ವೀರ ಸ್ವರ್ಗ.